ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣಕ್ಕೆ ಮರಳಿದ್ರ ಕೇಂದ್ರ ಸಚಿವ ಕುಮಾರಸ್ವಾಮಿ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಎಚ್ಡಿಕೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳ ಮೂಲಕ ಕುಮಾರಸ್ವಾಮಿ ಸಕ್ರಿಯ ರಾಜಕಾರಣಿಯಾಗಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಂತೂ ಡಿಕೆ ಶಿವಕುಮಾರ್ ಹಣಿಯೋದಕ್ಕೆ ಅಂತ ಎಚ್ಡಿ ಕುಮಾರಸ್ವಾಮಿ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ಎಚ್ಡಿ ಕುಮಾರಸ್ವಾಮಿ ಅವರಿಂದ ನಿರಂತರ ಹೋರಾಟ ನಡೀತಾ ಇದೆ. ದೆಹಲಿ ಮಟ್ಟದಲ್ಲಿ ಸೌಂಡ್ ಮಾಡ್ತಿರುವಂತ ಬಿಡದಿ ಟೌನ್ಶಿಪ್ ವಾರ್, ಎಸ್ಐಆರ್ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಈಗಾಗಲೇ ದೂರು ಕೊಡಲಾಗಿದೆ. ರಾಜ್ಯದಲ್ಲಿ ಎಸ್ಐಆರ್ ಅಕ್ರಮ ಎನ್ನುತ್ತಿರುವಂತ ಜೆಡಿಎಸ್ ಈ ನಡುವೆ 2028ರ ಚುನಾವಣೆಗೂ ಎಚ್ಡಿಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈಗಾಗಲೇ ಕ್ಷೇತ್ರವಾರು ಸಭೆ ನಡೆಸಿರುವಂತಹ ಕುಮಾರಸ್ವಾಮಿ ಕೋಲಾರ, ಮಧುಗಿರಿ, ರಾಮನಗರ, ಪಾವಗಡ, ರಾಯಚೂರು, ಹಿರಿಯೂರು ಕ್ಷೇತ್ರದ ಮುಖಂಡರ ಸಭೆ ನಡೆಸಿದ್ದಾರೆ. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇನ್ನಷ್ಟು ಅಸ್ತ್ರ ಬಳಸೋದಕ್ಕೆ ರೆಡಿ ಆಗಿದ್ದಾರೆ. ಮುಂದೆ ದಾಖಲೆ ಸಮೇತ ಸರ್ಕಾರದ ವೈಫಲ್ಯ ಎತ್ತಿ ಹಿಡಿಯೋದಕ್ಕೆ ಎಚ್ಡಿ ಕುಮಾರಸ್ವಾಮಿ ಬಿಗ್ ಪ್ಲಾನ್ ಅನ್ನೇ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯ್ಕ್ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಸದ್ಯಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ. ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಅವರ ವೈಫಲ್ಯ ತೋರಿಸೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಿದ್ದಾರೆ ಎಚ್ಡಿಕೆ ಅಂತ? ಸೌಖ್ಯ, ರಾಜ್ಯ ರಾಜಕೀಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಡ್ತಾರೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ. ಯಾಕಂದರೆ MP ಆಗಿದ್ದುಕೊಂಡು ಕೇಂದ್ರದ ಸಚಿವರಾಗಿದ್ದುಕೊಂಡ್ರೂ ಕೂಡ ರಾಜ್ಯದತ್ತ ಬಹಳ ಗಮನವನ್ನು ಹರಿಸ್ತಿದ್ದಾರೆ. ಅದರಲ್ಲೂ ಕೂಡ ಮುಂಬರುವಂಥ 2028ರ ವಿಧಾನಸಭಾ ಚುನಾವಣೆಯನ್ನು ಗುರಿಯಾಗಿಸಿಕೊಂಡೇ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನು ನಡೆಸ್ತಾ ಇರುವಂಥದ್ದು. ಮತ್ತು BJPಗಿಂತ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಬಿಡದಿಯ ಹೋರಾಟ ಒಂದು ಕಡೆ ದೊಡ್ಡ ಅಸ್ತ್ರವಾದರೆ SIR ಹೋರಾಟದಲ್ಲೂ ಕೂಡ ಮುಂಚೂಣಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಣಸಿಗ್ತಿದ್ದಾರೆ. ಜೊತೆಗೆ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕೂಡ ದೂರು ಕೊಡುವ ಮೂಲಕ ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿದರು. ಜೊತೆಗೆ ರಾಜ್ಯದಲ್ಲಿ ಆಗ್ತಿರುವಂಥ ಅಂದರೆ CM DK ಶಿವಕುಮಾರ್ ಆಗಿದ್ದಂಥವರು CM ಆಗಿ ರಾಜ್ಯಭಾರವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಇನ್ನೂ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. HDK ವರ್ಸಸ್ DK ಶಿವಕುಮಾರ್ ಅನ್ನುವಂಥ ಕಾಳಗವೂ ಕೂಡ ರೆಡಿ ಆಗ್ತಿದ್ದಾವೆ. ಒಂದು ಕಡೆ ಬಿಡದಿ ಹೋರಾಟ, SIR ಹೋರಾಟ ಮತ್ತು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರವನ್ನು ಕೂಡ ಬಹಳ ಕಟುವಾಗಿ ಟೀಕೆ ಮಾಡುವಂಥ ಕೆಲಸವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದರು. ಜೊತೆಗೆ 2028ರ ಚುನಾವಣೆಗೂ ಕೂಡ ಪಕ್ಷವನ್ನು ಸಂಘಟಿಸಬೇಕನ್ನೋ ನಿಟ್ಟಿನಲ್ಲಿ ಜಿಲ್ಲಾವಾರು ಸಭೆಗಳನ್ನು ಈಗಾಗಲೇ ಮಾಡ್ತಿರುವಂಥದ್ದು. ರಾಮನಗರ ಆಗಿರ್ಬೋದು, ರಾಯಚೂರು, ಮೈಸೂರು ಸೇರಿದಂತೆ ಹಲವಾರು ಜಿಲ್ಲೆಗಳ ಸಭೆಗಳನ್ನು, ಸಾಲು ಸಭೆಗಳನ್ನು, ಅದರಲ್ಲೂ ಕೂಡ JP ಭವನದಲ್ಲಿ ದಿನನಿತ್ಯ ಭೇಟಿ ಕೊಡುವ ಮೂಲಕ ಸಭೆಗಳನ್ನು ನಡೆಸಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ. 2028ಕ್ಕೆ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಮಾಡ್ತಿದ್ದಾರೆ. ಮೊದಲಿಗೆ ಹಿರಿಯೂರು ಉಪಚುನಾವಣೆ ಬರ್ತಾ ಇದೆ, ಅದಕ್ಕೂ ಕೂಡ ಫುಲ್ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಗುರುತಿಸ್ಕೊಳ್ತಿದ್ದಾರೆ, ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೂ ಒಂದಿಷ್ಟು ಟೆನ್ಷನನ್ನು ತಂದಿದೆ ಮತ್ತು ಮೈತ್ರಿ ನಾಯಕರಾಗಿರುವಂಥ BJPಯಲ್ಲಿರುವಂಥ ಒಂದಿಷ್ಟು ನಾಯಕರಿಗೂ ಕೂಡ ಟೆನ್ಷನನ್ನು ತಂದಿರುವಂಥದ್ದು. ಯಾಕಂದರೆ NDA ಅಭ್ಯರ್ಥಿಯಾಗಿ ಅದರಲ್ಲಿ 60ಕ್ಕೂ ಹೆಚ್ಚು ಸ್ಥಾನಗಳಿದ್ದರೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ BJP ಅನ್ನುವಂಥ ಆರೋಪ ಇದೆ. ಹೀಗಾಗಿ JDS ಕಡಿಮೆ ಸ್ಥಾನಗಳಿದ್ದರೂ ಕೂಡ ಕೇಂದ್ರ ಸಚಿವರಾಗಿದ್ದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದ ಸಕ್ರಿಯ ರಾಜಕಾರಣದಲ್ಲಿ ಭಾಗಿಯಾಗಿ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೌಖ್ಯ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.